ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ನೋಡೋದಾದರೆ SBI ಬಗ್ಗೆ. ಹೌದು ಫ್ರೆಂಡ್ಸ್, SBIಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಅಂತಲೇ ಹೇಳ್ಬೋದು. ಈ ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಹಾಕಬೇಕು ಅಂತ ಅಂದರೆ ಯಾವುದೇ ಆದಂಥ ಪದವೀಧರರಾಗಿದ್ದರೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಇದರಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಯಾವುದೇ ಪರೀಕ್ಷೆ ಇಲ್ಲದಲ್ಲೇ ನಿಮಗೆ ಆಯ್ಕೆಯನ್ನು ಮಾಡ್ಕೋತಾರೆ. ಹಾಗೆ ಇದಕ್ಕೆ ಅರ್ಜಿ ಸಲ್ಲಿಸಿದವರಿಗೆ ವಿಶೇಷ ಭತ್ಯೆ ಅಂತೇಳಿ ಕೂಡ ಹಣವನ್ನು ಕೊಡ್ತಾರೆ. ಅದ್ರ ಜೊತೆ ಇದ್ರ ಸಂಬಳ ಎಷ್ಟು, ಈ ವರ್ಕ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆಯಾಗಿ ಈ ಕೆಲಸದ ಹೆಸರು ಏನು ಅಂತ ನೋಡೋದಾದರೆ ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ ಅಂತ. ಇದಕ್ಕೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಆಸಕ್ತಿ ಇರುವಂಥವ್ರು ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ ಏನು ಕೆಲಸ ಇರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಅರ್ಜಿನ ಹಾಕಬೇಕಾಗುತ್ತೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಬಿಟ್ಟಿತ್ತು. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಭಾರತೀಯ ಸ್ಟೇಟ್ ಬ್ಯಾಂಕು ಪ್ರತಿ ವರ್ಷ ಸಹ ವಿಶೇಷ ಫಿಲೋಸಫಿವನ್ನು ನೀಡ್ತಾ ಇತ್ತು. ಅದರ ಹೆಸರು ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ ಅಂತ. 2024-25ನೇ ಸಾಲಿನ ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ ಪ್ರೋಗ್ರಾಮ್ಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬಹುದು. ಈ ಪ್ರೋಗ್ರಾಮ್ದ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ ಭಾವಿ ಪ್ರಜೆಗಳಿಗೆ ನಾಯಕತ್ವ ಗುಣಗಳನ್ನು ಬೆಳೆಸುವ ಉದ್ದೇಶ ಅಂತ ಹೇಳ್ಬೋದು. ಅದಲ್ಲದೆ ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಪ್ರಜೆಗಳ ಕೊಡುಗೆಯನ್ನು ಹೆಚ್ಚಿಸುವುದು ಉದ್ದೇಶ ಅಂತಲೂ ಹೇಳ್ಬೋದು. ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ 2024-25ನೇ ಪ್ರೋಗ್ರಾಮ್ ಪೂರ್ಣಗೊಂಡ ನಂತರ ಯಾರು ಅಭ್ಯರ್ಥಿಗಳು ಅರ್ಜಿ ಹಾಕಿರ್ತಾರಲ್ಲ ಅಂಥವ್ರಿಗೆ ವಿಶೇಷ ಭತ್ಯೆ ಅಂತೇಳಿ 50,000 ರೂಪಾಯಿನ ಕೊಡ್ತಾರೆ. ಅದ್ರ ಜೊತೆಗೆ ಫೌಂಡೇಶನ್ನಿಂದ ಪ್ರಮಾಣ ಪತ್ರವನ್ನು ಅವ್ರಿಗೆ ಕೊಡ್ತಾರೆ. SBI ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ 2024-25ನೇ ಪ್ರೋಗ್ರಾಮಲ್ಲಿ ಇದೇನು ಕಾಯಂ ಕೆಲಸನ ಅಂತ ನೋಡೋದಾದರೆ ಅಲ್ಲ ಫ್ರೆಂಡ್ಸ್, ಇದು ಒಂದು ಪ್ರೋಗ್ರಾಮ್ ಅಷ್ಟೇ. 13 ತಿಂಗಳುಗಳ ತನಕ ಇರುತ್ತೆ. ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವಾಗಿರುತ್ತೆ ಇದು. ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ 21ರಿಂದ ಗರಿಷ್ಠ 32 ವರ್ಷದವರು ಅರ್ಜಿಯನ್ನು ಹಾಕ್ಬೋದು. ಇದಕ್ಕೆ ಯಾವುದೇ ಪದವೀಧರರಾಗಿದ್ದರೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. SBI ಯೂತ್ ಫಾರ್ ಇಂಡಿಯಾ ಫೆಲೋಶಿಪ್ ಪ್ರೋಗ್ರಾಮ್ ಆರಂಭವಾಗುವ ದಿನಾಂಕ ಯಾವುದು ಅಂತ ನೋಡೋಣ. 2024-25ರಲ್ಲಿ 1 ಆಗಸ್ಟ್ 2024ರಲ್ಲಿ ಪ್ರಾರಂಭ ಆಗುತ್ತೆ. ಅಷ್ಟರೊಳಗಡೆಯಾಗಿ ನೀವು ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ. ಹಾಗೆ ನಾನು ಆಗಲೇ ಹೇಳ್ದಾಗೆ ಈ ಪ್ರೋಗ್ರಾಮ್ ಅವಧಿ 13 ತಿಂಗಳುಗಳ ತನಕ ಅಷ್ಟೇ. ಹಾಗೆ ಇದಕ್ಕೆ ಯಾವುದೇ ಪದವೀಧರರಾಗಿದ್ದರೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಇದರಲ್ಲಿ ಆಯ್ಕೆ ಪ್ರಕ್ರಿಯೆಗಳಿರುತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತೇಳಿ ನೋಡೋಣ. ಆನ್ಲೈನ್ ಪರೀಕ್ಷೆ ಮಾಡ್ತಾರೆ ಫಸ್ಟ್ ನಿಮಗೆ. ಅದಾದ ನಂತರ ಇಂಟರ್ವ್ಯೂ ಮಾಡ್ತಾರೆ. ನಿಮ್ಮ ಮಾತುಗಾರಿಕೆ ಎಲ್ಲನೂ ಅವರು ಪರಿಶೀಲಿಸ್ತಾ ಇರ್ತಾರೆ. ಅದಾದ ನಂತರ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೋತಾರೆ ನಿಮ್ಮದು ಹೆಸರುಗಳನ್ನೆಲ್ಲರನ್ನೂ. ಫಿಲೋಸಫಿಯನ್ನು ಒಂದು ವಾರದ ಓರಿಯೆಂಟೇಷನ್ನೊಂದಿಗೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಅಭ್ಯರ್ಥಿಗಳು ತಿಳಿಸ್ತಾರೆ ಫಸ್ಟು ಪ್ರಾರಂಭದಲ್ಲಿ. ಆ ಸಮಯದಲ್ಲಿ ಫೆಲೋಶಿಪ್ ಪಡೆಯುವ ಅಭ್ಯರ್ಥಿಗಳು ಅವ್ರಿಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅವರು ಅದಕ್ಕೆ ಉತ್ತರ ಹೇಳ್ತಾರೆ. ಈ ಅವಧಿ ಎಲ್ಲ ಅವರು ನಿಗದಿತ ಮಾಡಿದ ನಂತರ ಮತ್ತು ಅದಕ್ಕೆ ಸಂಬಂಧಿಸಿದಂತೆ NGOಗಳು ಅಂತ ಇರ್ತಾರೆ. ಆ NGOಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಡ್ತಾರೆ. ಇಂಥವ್ರಿಗೆ ನೀವು ಟ್ರೈನಿಂಗ್ ಕೊಡಬೇಕು ಅಂತೇಳಿ. ಓರಿಯೆಂಟೇಷನ್ ಆದ ನಂತರ ಅಭ್ಯರ್ಥಿಗಳು NGOಗಳ ಹತ್ರ ಸ್ವಲ್ಪ ದಿನ ಅಲ್ಲೇ ಇದ್ದು ಕೆಲವೊಂದು ಟ್ರೈನಿಂಗ್ಗಳನ್ನ ತಗೋಬೇಕಾಗುತ್ತೆ. ತರಬೇತಿಗಳನ್ನ ನೀವು ಪಡ್ಕೋಬೇಕಾಗಿರುತ್ತೆ NGO ಕಡೆಯಿಂದ. ಅದಾದ ನಂತರ ನಿಮಗೆ ಸ್ಕಿಲ್ ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ NGOಗಳ ಹತ್ರ ನಿರ್ದಿಷ್ಟ ಸ್ಥಳಗಳಲ್ಲಿ ಸ್ವಲ್ಪ ದಿನಗಳ ಕಾಲ ಅವ್ರ ಮೆಂಟರ್ನ ಜಾಯಿನ್ ಮಾಡಿ ಕೊಟ್ಟಿರ್ತಾರೆ. ಆ ಮೆಂಟರ್ ಜೊತೆನೇ ನೀವು ಇರಬೇಕಾಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆನೇ ಸರ್ಕಾರದಿಂದಲೇ ಕೊಟ್ಟಿರ್ತಾರೆ. ನೀವು ಉಳ್ಕೊಳ್ಳೋಕೆ ಪ್ಲೇಸ್ ಆಗಿರ್ಬೋದು ಅಥವಾ ನಿಮಗೆ ಊಟ ಅದಕ್ಕೆಲ್ಲದಕ್ಕೂ ಗೌರ್ಮೆಂಟ್ ಕಡೆಯಿಂದನೇ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ನೀವು ಅದ್ರ ಅನುಕೂಲಕ್ಕೆ ತಕ್ಕಂತೆ ನೀವು ಇರ್ಬೋದು. ಅದೆಲ್ಲ ಆದ ನಂತರ ನಿಮ್ಮ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ನಿಮಗೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಕೊಡ್ತಾರೆ. ನೀವು ಇದ್ರ ಮುಖಾಂತರ ಕೆಲಸವನ್ನು ಪಡ್ಕೋಬಹುದು. ಹಾಗೆ ಇದರಲ್ಲಿ ಸಂಬಳ ಎಷ್ಟಿರುತ್ತೆ ಅಂತ ನೋಡೋದಾದರೆ ತಿಂಗಳ ನಿಮಗೆ 17,000 ಸಂಬಳ ಕೊಡ್ತಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.